ವಿಶ್ವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರದಲ್ಲಿ ಕುಡುಕರ ಹಾವಳಿ ಜಾಸ್ತಿ ಆಗಿದೆ. ಬೆಟ್ಟಕ್ಕೆ ಹೋಗುವವರಿಗೆ ಬೆಟ್ಟದ ಕೆಳಗಡೆಯೇ ಫುಲ್ ಚೆಕ್. ಧಾರ್ಮಿಕ ಕ್ಷೇತ್ರಗಳಲ್ಲಿ ಕುಡುಕರ ಹಾವಳಿ. ಬೆಟ್ಟಕ್ಕೆ ಹೋಗುವವರಿಗೆ ಬೆಟ್ಟದ ಕೆಳಗಡೆಯೇ ಫುಲ್ ಚೆಕ್. 2-3 ಕಡೆ ಭಕ್ತರು ವಾಹನಗಳನ್ನು ತಪಾಸಣೆ ಮಾಡ್ತಾರೆ. ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇದ್ರೂ ಹಾದಿ ತಪ್ಪಿದ್ದು ಎಲ್ಲಿ? ಇಂತಹ ಪ್ರಮಾದವಾದರೂ ಕೂಡ ಹೆಂಗಾಯಿತು, ಲೋಪವಾಗಿರೋದೆಲ್ಲಿ ಎನ್ನುವಂತಹದ್ದು. ಬಿ.ಆರ್. ನಾಯ್ಡು ಅಧ್ಯಕ್ಷತೆಯಲ್ಲಿ ಟಿಟಿಡಿ ಆಡಳಿತ ಸರಿ ಇಲ್ವಾ? ವಿಶ್ವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರದಲ್ಲಿ ಕುಡುಕರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇದನ್ನ ನಿಯಂತ್ರಣ ಮಾಡೋದಕ್ಕೆ ದೇಶದ ಬಹುದೊಡ್ಡ ಸಮಿತಿ ಅಂತ ಕರೆಸಿಕೊಳ್ಳುವ ಟಿಟಿಡಿ ಎಡವುತ್ತಾ 2-3 ಕಡೆ ಭಕ್ತರ ವಾಹನಗಳನ್ನು ತಪಾಸಣೆ ಮಾಡ್ತಾರೆ. ಇಷ್ಟೆಲ್ಲ ಟೈಟ್ ಸೆಕ್ಯೂರಿಟಿ ಇದ್ರೂ ಕೂಡ ಈ ತರಹದ ಪ್ರಮಾದಗಳು ಎಗ್ಗಿಲ್ಲದೆ ಅವ್ಯಾಹತವಾಗಿ ನಡೀತಾ ಇದೆ. ಸೊ ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ? ಇನ್ನು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲೇ ನಶೆ ಏರಿಸಿಕೊಂಡು ಮೋಜು ಮಸ್ತಿ ಮಾಡಲಾಗ್ತಾ ಇದೆ. ಎಲ್ಲೆಂದರಲ್ಲಿ ಎಣ್ಣೆ ಬಾಟಲಿ ಬಿಸಾಕಿ ಹೋಗ್ತಿರ್ತಕ್ಕಂತಹ ಕುಡುಕರು. ಪ್ರಖ್ಯಾತ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಎಣ್ಣೆ ಕಳಂಕ. ಭಾರತದ ಅತಿ ದೊಡ್ಡ ಶ್ರೀಮಂತ ದೇವಾಲಯ ಅಂತ ಕರೆಸಿಕೊಳ್ಳುತ್ತೆ. ಲಕ್ಷಾಂತರ ಧರ್ಮಾತೀತವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ತಾರೆ. ಲಕ್ಷಾಂತರ ಕೋಟ್ಯಾಂತರ ಭಕ್ತರನ್ನ ಹೊಂದಿರತಕ್ಕಂಥ ಅತ್ಯಂತ ಶ್ರೀಮಂತ ದೇವಸ್ಥಾನ. ನಾನಾ ಹರಕೆಗಳು, ನಾನಾ ಬೇಡಿಕೆಗಳನ್ನು ಇಟ್ಕೊಂಡು ಭಕ್ತರು ಹೋಗ್ತಾರೆ. ಇಂತಹ ಒಂದು ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಎಣ್ಣೆ ಗಿರಾಕಿಗಳದೇ ಹಾವಳಿ ಜಾಸ್ತಿ. ಎಲ್ಲಂದ್ರಲ್ಲಿ ಕುಡಿತಾರೆ, ಎಲ್ಲಂದ್ರಲ್ಲಿ ಬಾಟ್ಲಿ ಬಿಸಾಕ್ತಾರೆ. ಮದ್ಯವ್ಯಸನಿಗಳ ಹಾವಳಿಗೆ ಬೇಸತ್ತ ತಿಮ್ಮಪ್ಪನ ಭಕ್ತರು. ಕುಡುಕರಿಗೆ ಬೇರೆಲ್ಲೂ ಜಾಗವೇ ಸಿಗಲಿಲ್ವಾ? ಶ್ರೀವಾರಿ ಜಾಗವೇ ಬೇಕಿತ್ತ? ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಟೀಕೆ. ಟಿಟಿಡಿ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ತಿಮ್ಮಪ್ಪನ ಸನ್ನಿಧಿಯಲ್ಲೇ ನಶೆ ಏರಿಸಿಕೊಂಡು ಮೋಜು. ಎಲ್ಲಂದ್ರಲ್ಲಿ ಎಣ್ಣೆ ಬಾಟ್ಲು ಬಿಸಾಕಿ ಹೋಗ್ತಿರ್ತಕ್ಕಂಥ ಕುಡುಕರು. ಪ್ರಖ್ಯಾತ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಎಣ್ಣೆ ಕಳಂಕ. ನೋಡ್ರಿ, ಅದೊಂದು ಧಾರ್ಮಿಕ ಕ್ಷೇತ್ರ, ಆಧ್ಯಾತ್ಮಿಕವಾಗಿ ಚಿಂತನೆಗಳು ಮೂಡಬೇಕಾದಂಥ ಒಂದು ಜಾಗ, ಪಾವಿತ್ರ್ಯತೆ ಇದೆ. ಅಂತಹ ಜಾಗದಲ್ಲಿ ದರ್ವೇಸಿಗಳು ಈ ಮಂಗಾಟಗಳನ್ನು ಆಡ್ತಾರೆ ಅನ್ನೋದಾದ್ರೆ, ಸೊ ಅಲ್ಲಿ ಬರ್ತಕ್ಕಂತಹ ಭಕ್ತರ ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತೆ. ಡಿಕ್ಕಿಯನ್ನು ಕೂಡ ಓಪನ್ ಮಾಡಿ ನೋಡ್ತಾರೆ, ಏನಾದರೂ ಇದೆಯಾ ಅಂತ ಹೇಳಿ. ಹಿಂಗಿದ್ರೂ ಕೂಡ ಇಷ್ಟೆಲ್ಲ ಟೈಟ್ ಸೆಕ್ಯೂರಿಟಿಗಳ ನಡುವೆ ಈ ಗಂಟ್ಲು ಕೆಳಗೆ ಕೊಳತು ದ್ರಾಕ್ಷಿ ಹಣ್ಣಿನ ರಸ ಇಳಿಸೋರ ಸಂಖ್ಯೆಗೆ ಏನು ಕಮ್ಮಿ ಇಲ್ಲ. ಸಿಕ್ಕ ಜಾಗದಲ್ಲಿ ಕೂತ್ಕೋತಾರೆ. ಕುಡಿದು ಬಾಟ್ಲ್ಗಳನ್ನ ಅಲ್ಲೇ ಬಿಸಾಕುವಂತಹ ಸಾಕಷ್ಟು ಉದಾಹರಣೆಗಳು. ಹಾಗಾದ್ರೆ ಟಿಟಿಡಿ ಸೂಕ್ತವಾಗಿ ನಿರ್ವಹಣೆ ಮಾಡ್ತಾ ಇಲ್ವಾ? ಇವರ ಮೇಂಟೈನ್ ಅಲ್ಲೇ ಏನೋ ಪ್ರಾಬ್ಲಮ್ ಇದೆಯಾ? ಸೂಕ್ತ ನಿರ್ವಹಣೆ ಮಾಡಬೇಕಾದಂತಹ ಟಿಟಿಡಿ ಫುಲ್ ಸೈಲೆಂಟ್ ಆಗಿದೆ. ಈ ಬಗ್ಗೆ ಇನ್ನೂ ಕೂಡ ಚಕಾರ ಎತ್ತುತ್ತಾ ಇಲ್ಲ. ಎಲ್ಲಂದ್ರಲ್ಲಿ ಕುಡಿತಾರೆ, ಬಾಟಲಿ ಬಿಸಾಕಿ ಹೋಗ್ತಾರೆ. ಮದ್ಯವ್ಯಸನಿಗಳ ಹಾವಳಿಗೆ ಬೇಸತ್ತ ತಿಮ್ಮಪ್ಪನ ಭಕ್ತರು. ಇನ್ನು ಕುಡುಕರಿಗೆ ಬೇರೆಲ್ಲೂ ಜಾಗವೇ ಸಿಗ್ಲಿಲ್ವಾ? ಲಾಡ್ಜ್ಗಿಂತ ಅತ್ಯಂತ ನಿರ್ಭಯರಾಗಿ ಕುಡಿತಾರೆ ಅಲ್ಲಿ. ಇವ್ರಿಗೆ ಯಾರು ಭಯ ಇಲ್ಲ ಅಲ್ಲಿ. ಟಿಟಿಡಿ ಸಿಬ್ಬಂದಿಗಳು ಬಂದು ಕೇಳಲ್ಲ. ಇನ್ನು ದೇವಸ್ಥಾನ ಸುತ್ತಮುತ್ತ ಎಲ್ಲರೂ ಕೂಡ ಭಕ್ತರೇ ಬರ್ತಾರೆ, ಶಾಂತವಾಗಿರುತ್ತೆ ಅಲ್ಲಿ. ಅಲ್ಲಿ ಯಾರು ಕಿರಿಕಿರಿ ಜಗಳ ಗಲಾಟೆಗಳನ್ನು ಮಾಡೋದಿಲ್ಲ. ಇವುಗಳಿಗೆ ಇಷ್ಟೇ ಪೀಸ್ಫುಲ್ ಆಗಿರೋ ಕ್ಷೇತ್ರನೇ ಬೇಕು. ಯಾರಿಗೆ? ಕುಡುಕರಿಗೆ. ಯಾರ ತೊಂದರೆನೂ ಇಲ್ಲ, ಆರಾಮಾಗಿ ಅವ್ರಿಗೆ ಎಲ್ಲಿ ಬೇಕಲ್ಲಿ ಸೆಲೆಕ್ಟ್ ಮಾಡ್ಕೋತಾರೆ, ಕೂತ್ಕೋತಾರೆ. ಅದಕ್ಕೆ ಸಂಬಂಧಪಟ್ಟ ಸ್ನ್ಯಾಕ್ಸ್ಗಳನ್ನು ಕೂಡ ತಂದಿರ್ತಾರೆ, ಕುಡಿತಾರೆ, ಮೋಜು ಮಸ್ತಿ ಮಾಡ್ತಾರೆ. ಇಂಥವರಿಗೆ ಕಡಿವಾಣ ಹಾಕಬೇಕು. ಟಿಟಿಡಿ ಅದಕ್ಕೆ ಮುಂದಾಗಬೇಕು. ಎಲ್ಲ ತರಹದ ಟೈಟ್ ಸೆಕ್ಯೂರಿಟಿಗಳ ನಡುವೆಯೂ ಕೂಡ ಈ ತರಹದ್ದೊಂದು ಅಮಲು ಪದಾರ್ಥ ಅಲ್ಲಿಗೆ ಹೋಗ್ತಾ ಇದೆ ಅನ್ನೋದಾದ್ರೆ ಅದರ ಪಾವಿತ್ರ್ಯತೆ ಜೊತೆಗೆ ಭಕ್ತರಿಗೂ ಕೂಡ ಸಾಕಷ್ಟು ನೋವಾಗುತ್ತೆ. ಇದು ಆಧ್ಯಾತ್ಮಿಕವಾದಂಥ ನೋವು ತರಿಸುವಂತಹದ್ದು. ಒಳ ಉಡುಪುಗಳನ್ನು ಕೂಡ ಅಲ್ಲೇ ಬಿಸಾಕುವಂತಹದ್ದು. ಎಣ್ಣೆ ಬಾಟ್ಲು, ಪ್ಲಾಸ್ಟಿಕ್ ಬಾಟ್ಲು, ಸ್ವಚ್ಛತೆ ಅದ್ರ ಬಗ್ಗೆ ಇವ್ರುಗಳಿಗೆ ಎಲ್ಲಿರುತ್ತೆ ಹೇಳಿ ಪರಿಜ್ಞಾನ? ಆ ಬಗ್ಗೆ ಸಲಹೆ ಹೇಳೋದಕ್ಕಾಗೋದಿಲ್ಲ ಇವ್ರುಗಳಿಗೆ. ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಹೇಳ್ಬೇಕು ಇವ್ರಿಗೆ ಹಿಂಗಿಂಗೆ ಮಾಡಬೇಡ್ರಪ್ಪ ಅಂತ ಹೇಳಿ. ಯಾವ ಕ್ಷೇತ್ರದಲ್ಲಿ ಹೆಂಗಿರಬೇಕು ಅನ್ನುವಂಥದ್ರ ಬಗ್ಗೆಯೂ ಕೂಡ ನಮ್ಮ ಜನರಿಗೆ ಅದರ ಬಗ್ಗೆ ಪರಿಜ್ಞಾನ ಇಲ್ಲ ಅನ್ನೋದಾದ್ರೆ ನಿಜಕ್ಕೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಈ ತರಹದ್ದೊಂದು ವಿಚಾರಕ್ಕೆ ಕಡಿವಾಣ ಹಾಕೋದು ಯಾರು ಅನ್ನುವಂಥ ಪ್ರಶ್ನೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.